ಶ್ರೀಕಾಂತ ಕಷ್ಟಪಟ್ಟು ಬೆಳೆ ಬೆಳೆದಿದ್ರಲ್ಲ ಅದು ಒಳ್ಳೆ ಬೆಲೆಗೆ ಮಾರಾಟ ಆಗಿದೆಯಂತೆ. ಶ್ರೀಕಾಂತಂಗೆ ಕೈ ತುಂಬಾ ಹಣ ಸಿಕ್ತಂತೆ. ಹೌದಾ? ಈಗ ತಾನೇ ಶ್ರೀಕಾಂತ ಫೋನ್ ಮಾಡಿದ್ದ. ಪಾಪ ಹುಡುಗಿ ಬೆಳಗ್ಗಿಂದ ಬೇಜಾರು ಮಾಡ್ಕೊಂಡಿದ್ದಾಳೆ, ವಿಷಯ ತಿಳಿಸೋಣ ಅಂತ ತಕ್ಷಣ ಬಂದೆ. ಮಲ್ಲಿನೇ ನನ್ನ ಬಾಳಲ್ಲಿ ಸ್ಫೂರ್ತಿ ತುಂಬಿಸಿದ್ದು, ಮಲ್ಲಿನೇ ನನ್ನಲ್ಲಿ ಆತ್ಮವಿಶ್ವಾಸ ತುಂಬಿಸಿದ್ದು. ಇವತ್ತು ನಾನು ಸಂತೋಷವಾಗಿದ್ದೀನಿ ಅಂದರೆ ಅದಕ್ಕೆ ಮಲ್ಲಿನೇ ಕಾರಣ ಅಂದ. ಇಷ್ಟು ದಿನ ನೀ ಕೆಲಸ ಮಾಡಿದ್ದು ಸಾಕು, ನೀನು ದುಡ್ದಿದ್ದು ಸಾಕು. ಇನ್ಮೇಲೆ ನಾನು ಕೆಲಸ ಮಾಡ್ತೀನಿ. ನೀನು ಅಯ್ಯೋ, ಇದೇನ್ ಮಾಡ್ತಿದ್ದೀರಾ? ಇರೋ ಹೀಗೆ ನಿಂತ್ಕೋ. ಈಗ ಹೋಗಿ ಚಿಕ್ಕೇಶ್ ಮಾಡೋ. ಹೀಗೆ ನಿಂತ್ಕೋ. ಹೀಗೆ ಕರೆಕ್ಟ್. ಹಾಗೆ ನಿಂತ್ಕೊಂಡು ಈ ಆಳುಗಳ ಕೈಯಲ್ಲಿ ಕೆಲಸನ ತೆಗಿಸ್ಬೇಕು. ಹೋಗಿ ಚಿಕ್ಕೇಶ್ ಮಾಡ್ರೆ, ಇದು ಒಳ್ಳೆ ಕತೆ ಆಯ್ತು. ಯಜಮಾನ ಕೆಲಸ ಮಾಡೋದಂತೆ, ಈ ದಾಸಿ ಯಜಮಾನ ಕೈಲಿ ಕೆಲಸ ಮಾಡಿಸೋದಂತೆ. ಇನ್ನು ಯಾವತ್ತೂ ನಿನ್ನ ದಾಸಿ ಅಂತ ಹೇಳ್ಕೊಬೇಡ. ನನಗಿಷ್ಟ ಆಗಲ್ಲ. ನೀನು ನನ್ನ ದಾಸಿ ಅಲ್ಲ. ನಾನು ಏನೇ ಇದ್ರೂ ಅದು ನಿನ್ನಿಂದ. ನೀನೇ ನನ್ನ ಜೀವ. ನೀನು ಕೈ ತೋರಿಸಿದ ಕಡೆ ನಡೆಯೋದಷ್ಟೇ ನನ್ನ ಕೆಲಸ.
ಯಜಮಾನ್ರೆ ತಿಂಡಿ ತಗೊಂಬಂದಿದ್ದೀನಿ. ನನ್ನ ತಲೆ ಮೇಲೆ ಸುರಿದೋಗು. ಯಾಕೆ ಯಜಮಾನ್ರೆ ಸಿಟ್ಟಾಗಿದ್ದೀರಾ? ಅದನ್ನ ನಾನು ಬಾಯಿ ಬಿಟ್ಟು ಬೇರೆ ಹೇಳ್ಬೇಕಾ? ನನಗೆ ಗೌರಿ ಬಂದ್ಲು ಅಂತೇಳಿ ತಪ್ಪಿಸ್ಕೊಂಡು ಹೋದೆ. ರಾತ್ರಿ ಶ್ರೀಕಾಂತನ ಮುಖ ನೋಡ್ಕೊಂಡು ಹೆದರ್ಕೊಂಡು ಓಡೋಗ್ಬಿಟ್ಟೆಲ್ಲ. ನಾನು ಏನು ಮಾಡಲಿ ಯಜಮಾನ್ರೆ, ಶ್ರೀಕಾಂತ್ ಅಪ್ಪನವರು ನಾವಿಬ್ಬರು ಒಟ್ಟಿಗೆ ಇರೋದು ನೋಡಿದ್ರೆ ತೊಂದರೆ ಆಗುತ್ತೆ ಅಂತ. ಏನು ತೊಂದರೆ ಆಗ್ತಾ ಇತ್ತು? ಅಕಸ್ಮಾತ್ ಅವ್ನು ನೋಡಿದ್ರು ನಿನಗೇನು ತೊಂದರೆ ಆಗ್ತಾ ಇತ್ತು? ತೊಂದರೆ ಆಗ್ತಾ ಇದ್ದಿದ್ದು ನನಗೆ. ಇಷ್ಟಕ್ಕೂ ಅವನು ನೋಡ್ಕೊಂಡು ಹೆದರ್ಕೊಂಡು ಸಾಕು ಅಂತ ಹೇಳಿಲ್ವಾ? ನೋಡೋದನ್ನ ಯಾಕೆ ಸಾಕು? ನಿನ್ ಮುಗಿಸಿ ಅವ್ಳು ತಂದಿರೋದನ್ನ ಯಾರು ಬೇಡ ಅಂತಿರೋರು? ಹಿಂಗೆ ಹೇಳ್ತಾ ಇರೋದು. ಹೋಗು ಅಂತ ಹೇಳಿಲ್ವಾ? ಹೋಗು. 10 ನಿಮಿಷದ ಮುಂಚೆ ನಾನು ಬಂದು ತಿಂಡಿ ಕೊಡ್ಲ ಅಂತ ಕೇಳಿದಕ್ಕೆ ಏನಂದ್ರಿ ನೀವು? ಈಗಲೇ ಹಸ್ವಿಲ್ಲ ಬೇಡ ಅಂತ ಹೇಳಿಲ್ಲ ನೀವು? ಈಗ ಇದ್ದಕ್ಕಿದ್ದಾಗೆ ಹಸ್ವಾಗೋಯ್ತಾ ನಿಮ್ಗೆ? ಇಷ್ಟೇ ಹೊತ್ತಿಗೆ ತಿನ್ಬೇಕು, ಇಷ್ಟೇ ಹೊತ್ತಿಗೆ ಹಸುವಾಗಬೇಕು ಅಂತ ಏನಾದರೂ ಇದೆಯಾ? ಯಾಕೆ ಸುಮ್ಮನೆ ಕೂಗ್ತಾ ಇದೆಯಾ? 10 ನಿಮಿಷ 10 ನಿಮಿಷ 10 20 ಹಸುವಾಗ್ತಾ ಇದೆ. ತಿಂಡಿ ತಗೊಂಬಂದೆ, ಅವ್ಳು ತಗೊಂಬಂದ್ಲು. ಏನಿವಾಗ? ತಿಂಡಿ ತರಕ್ಕೆ ಆ ಮಿಟಕ್ಲಾಡಿನೇ ಬೇಕಾ ನಿಮ್ಗೆ? ತಿನ್ಸಕ್ ಬರೋದೇನು? ಪಕ್ಕದಲ್ಲಿ ಕುತ್ಕೊಂಡು ಕಿಲಕಿಲ ಅಂತ ನಗದೇನು? ಅದೊಂದು ಹೈಲ್ ಹುಡುಗಿ ಕಣೆ. ಸುಮ್ಮನೆ ಹುಚ್ಚುಚ್ಚಾಗಿ ನಗ್ತಾ ಇರ್ತಾಳೆ. ಅದಕ್ಕೆ ನಾನೇನ್ ಮಾಡ್ಲಿ? ಅವಳೇನೆ ಹುಚ್ಚಿ ನಗ್ತಿರ್ತಾಳೆ. ನೀವ್ ಯಾಕೆ ನಗ್ತಾ ಇದ್ರಿ? ನಾನೆಲ್ಲೇ ನಗ್ದೆ? ನನ್ನ ಪಾಡಿಗೆ ನನ್ ಗಂಭೀರವಾಗಿ ಕೂತಿರ್ಲಿಲ್ವಾ? ನೀವ್ ನಗ್ತಾ ಇರ್ಲಿಲ್ವಾ? ಇಲ್ಲ ಕಣೆ, ನಾನ್ ಯಾಕೆ ನಗ್ಲಿ? ಹಂಗಿತ್ತಲ್ಲ. ಆಗ ನಂಗೆ ನಗು ಬಂದಿಲ್ಲ. ಇವಾಗ ನಿನ್ ಪರಿಸ್ಥಿತಿ ನೋಡಿ ನಗು ಬರ್ತಾ ಇದೆ. ಅಯ್ಯೋ ಹುಚ್ಚಿ, ಹೋಗಿ ತಿಂಡಿ ತಗೊಂಬ. ನಿನ್ ಕೈಯಾರೆ ತಿಂಡಿ ತಿಂದ್ರೆ ಅದ್ರ ರುಚಿನೇ ಬೇರೆ ನೋಡು. ಈಗ ತಾನೇ ಆ ಮಿಟಕ್ಲಾಡಿ ತಂದ್ಕೊಟ್ಟಿದ್ಲಲ್ಲ. ಅವಳು ತಂದು ಕೊಟ್ಲು ತಿನ್ಸೋದಿಕ್ಕೆ ಅಂತ ಬಂದು, ಆದ್ರೆ ನಾನು ತಿನ್ಲಿಲ್ಲ ಕಣೆ. ನನ್ನ 7 ಜನ್ಮದ ಮಹಾರಾಣಿ ತಿಂಡಿ ತರಲಿ, ಅವಳು ಕೈಯಾರೆ ನನಗೆ ತಿನ್ಸ್ಲಿ ಅಂತ ಕಾಯ್ತಾ ಇದ್ದೀನಿ. ಹೋಗ್ತೀನ, ಬೇಗ ಹೋಗಿ ತಗೊಂಬೋಗು. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋಕೆ ನಂಗೆ 7 ಜನ್ಮನೂ ಸಾಲದು ಅನ್ಸುತ್ತೆ. ಇರಿ, ಈಗಲೇ ತರ್ತೀನಿ. ಎಂತ ದಡ್ಡನೋ ನೀನು? ಈ ಊರಿನಲ್ಲಿ 100 ರೂಪಾಯಿಗೋಸ್ಕರ ಕೊಲೆ ಮಾಡ್ತಾರೆ. ಅದರಲ್ಲಿ ನನ್ನ ಹತ್ರ 10 ಲಕ್ಷ ರೂಪಾಯಿ ಇದೆ, ನನ್ನ ಕೈ ತುಂಬ ಹಣ ಇದೆ ಅಂತ ಪಬ್ಲಿಕ್ ಫೋನ್ ಬೂತಿಂದ ಮಾತಾಡ್ಬಿಟ್ಟು ಬಂದಿದೆಯಲ್ಲ, ಕೇಳಿಸ್ಕೊಂಡು ಸುಮ್ಮನೆ ಬಿಡ್ತಾರಾ? ಈಗೆಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ.
ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇಂಥ ಕಂಪ್ಲೇಂಟ್ ದಿನಕ್ಕೆ 1000 ಹೋಗುತ್ತೆ ಅವ್ರಿಗೆ. ಯಾವ್ದಂತ ಹುಡುಕ್ತಾರೆ? ಅವರು ಹುಡುಕ್ತಂಗೆ ನಿನ್ನ ದುಡ್ಡು ನಿನಗೆ ಸಿಕ್ತ ಹಾಗೆ. ಕನ್ಬೇಡ್ಬೋ ರಂಜಿತ್, ಈ ದುಡ್ಡು ನನಗೆ ಬೇಕು. ಈ ದುಡ್ಡು ನನಗೆ ಬೇಕೇ ಬೇಕು. ಯಾಕೋ ಇಷ್ಟು ಎಮೋಷನಲ್ ಆಗ್ತಾ ಇದೆಯಾ? ನಿನ್ನ ಶ್ರೀಮಂತಿಗೆ ಈ ದುಡ್ಡೆಲ್ಲ ಯಾವ ಲೆಕ್ಕ ಬಿಡ. ಗೊತ್ತಿಲ್ವೋ ರಂಜಿತ್, ಈ ದುಡ್ಡುಗೋಸ್ಕರ ನಾನು ನನ್ನ ಮಲ್ಲಿ ತುಂಬ ಕಷ್ಟಪಟ್ಟಿದ್ದೀನಿ. ನಮ್ಮ ಕನಸುಗಳೆಲ್ಲ ಇದರಿಂದನೇ ನನಸಾಗಬೇಕು. ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತೇನೋ. ಮಲ್ಲಿ ಅಂತೂ ಆ ಬೆಳೆ ಮೇಲೆ ಪ್ರಾಣನೇ ಇಟ್ಕೊಂಡಿದ್ವಿ. ಅಂತ ಬೆಳೆ ಮಾರ್ ಬಂದು ದುಡ್ಡೋದು, ಆ ದುಡ್ಡಲ್ಲೇ ಪುಟ್ಟು ಮನೆ ಮಾಡಿ ಮಲ್ಲಿನಿಲ್ಲೇ ಕರ್ಕೊಂಡು ಬಂದು ನಾವಿಬ್ರು. ಏಯ್ ಮಲ್ಲಿನಾ? ನಿನ್ನ ಹೆಂಡತಿ ಹೆಸರು ಶ್ರಾವಣಿ ಅಲ್ವಾ? ಎಷ್ಟು ಸಿಕ್ಕಾಗಿದೆ ಕೂದಲು. ಏ ಜಮುನಿ, ಜಮುನಿ ಎಲ್ಲಿದ್ಯಾ? ಬಾರೆ ಬೇಗ. ಜಮುನಿ, ಅಮ್ಮೋರೆ, ಎಲ್ಲಿ ಹೋಗಿದ್ಯಾ ಇಷ್ಟೊತ್ತು? ಆಗ್ಲಿಂದ ಕೂಗ್ತಾನೆ ಇದ್ದೀನಿ. ಇಲ್ಲಿ ನೋಡು, ಕೂದಲೆಲ್ಲ ಎಷ್ಟು ಸಿಕ್ಕಾಗಿದೆ. ನೀ ನನಗೆ ಈ ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಎಷ್ಟು ದಿನ ಆಯ್ತು? ಹೋಗು, ಎಣ್ಣೆ ಕಾಯ್ಸ್ಕೊಂಡ್ ಹೋಗು. ಆಯ್ತಮ್ಮೋರೆ, ಈಗಲೇ ತಂದ್ಬಿಡ್ತೀನಿ. ಬೇಗ ಬಾ. ಏ ಜಮುನಿ, ಮನುಷ್ಯ ಬಾರಿ ಇಲ್ಲಿ. ಏನು ಮಲ್ಲಿ? ತಗೋ, ಮೊದಲು ಸಿಹಿ ತಗೋ. ಇನ್ನೊಂಚೂರು ತಗೋ. ಅಯ್ಯೋ, ಏನು ವಿಶೇಷ? ಯಾಕೆ ಇಷ್ಟು ಖುಷಿಯಾಗಿದೆಯಾ? ಜಮುನಿ ಚಿಕ್ಕ ಯಜಮಾನ್ರು ಭತ್ತ ಮಾರಕ್ಕೆ ಅಂತ ಸಿಟಿಗೆ ಹೋಗಿದ್ರಲ್ಲ, ಆ ಭತ್ತ ಎಲ್ಲ ಮಾರಿ ಅವ್ರಿಗೆ ಕೈ ತುಂಬ ಕಾಸಿಕ್ತಂತೆ. ಅದಕ್ಕೆ. ಹೌದಾ? ಇಷ್ಟು ಒಳ್ಳೆ ಸುದ್ದಿ ಹೇಳ್ದಿವಲ್ಲ. ಜಮುನಿ, ಇವತ್ತು ನಂಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಶ್ರಾವಣಿ ಅಮ್ಮನವರು ನನಗೊಂದು ಕೆಲಸ ಹೇಳಿದ್ದಾರೆ, ನಾನು ಅದನ್ನು ಮಾಡಬೇಕು. ನಾನು ಬರ್ತೀನಿ. ಸರಿ, ಹೋಗ್ಬಾ. ನೋಡವ್ವ ತಂಗಿ, ಏನು ಈಟೊಂದು ಸಂತೋಷದಿಂದ ಸವಾರಿ ಎತ್ತಗೋ ಹೊಂಟು ಬಿಟ್ಟದೆ? ಹ್ಞೂ ಮತ್ತೆ ಚಂದ್ರವ್ವ, ಅದೇನೋ ಗೊತ್ತಿಲ್ಲ, ನೀನು ನೋಡಿದ್ರೆ ಸಾಕು ಒಳಗಡೆಯಿಂದ ಹಾಗೆ ಕುಸಿ ಉಕ್ಕಿ ಬರ್ತದೆ. ಹೌದಾ? ಒಳಗಡೆಯಿಂದ ಕುಸಿ ಬರೋಂಥ ಕೆಲಸ ನಾನು ಯಾವಾಗೂ ಮಾಡೇ ಇಲ್ವಲ್ಲವ? ಅದೇನೋ ನಿಜ ಬಿಡು. ಮನೆ ಹಾಳು ಕೆಲಸದ ಬಗ್ಗೆ ಯಾವಾಗಲೂ ಯೋಚನೆ ಮಾಡೋರಿಗೆ ಬೇರೆಯವ್ರು ಸಂತೋಷವಾಗಿದ್ರೆ ಸಾಕು, ಅದೆಲ್ಲಿ ತಡ್ಕೊಳಕಾಯ್ತದೆ. ಹೊಟ್ಟೆ ಒಳಗಡೆ ಹಾಗೆ ಮೆಣಸಿನ್ಕಾಯಿ ಕಿಚ್ದಂಗೆ ಆಗ್ತದೆ. ಬೇಟ ಅಲ್ವಾ ಚಂದ್ರವ್ವ? ಯಾಕೆ ಇಷ್ಟೊಂದು ಮಾತಾಡ್ತಿದ್ಯೆ? ನಿನ್ನಾಲ್ಗ ಯಾಕೋ ಸಾನೆ ಮಿತಿ ಮೀರ್ತಾ ಇದೆ. ಇದು ಒಳ್ಳೆ ಕತೆ ಆಯ್ತು. ನನ್ನ ಪಾಡಕ್ಕೆ ನಾನು ಹೋಗ್ತಿದ್ದೆ ತಾನೆ, ನನ್ನನ್ನು ಮಾತಾಡಿಸ್ಬಾ ಅಂತ ನಾನು ಇನ್ನೇನು ಕೇಳಿದ್ನ? ಬಜಾರಿ ಯಾವಳೆ ನಿನಗೆ ಈ ಬುದ್ಧಿ ಕಳ್ಸ್ಕೊಟ್ಟವಳು? ನಿಮ್ಮ ಅಜ್ಜಿ. ಅದಕ್ಕೆ ಹೇಳೋದು ಸಹವಾಸ ದೋಷ ಅಂತ. ನಿನ್ನ ಜೊತೆ ಇದ್ದು ಮಾತಾಡಿ ನಿನ್ನ ಥರನೇ ಮಾತಾಡೋದು ಕಲ್ತ್ಬಿಟ್ಟಿದ್ದೀನಿ. ಆಯ್ತಾಯ್ತು, ನಾ ಇನ್ನು ಬರ್ತೀನಿ, ನಂಗೆ ಸಾನೆ ಕೆಲಸ ಐತೆ. ಯಾಕೆ ನನಗೆ ಸೊಕ್ಕು? ಯಾರ್ಯಾರ ಹತ್ರ ಹೇಗೆ ನಡ್ಕೋಬೇಕೋ ಹಾಗೆ ನಡ್ಕೋತಿದ್ದೀನಪ್ಪ. ಜನ ಅದನ್ನ ಸೊಕ್ಕು ಅಂತ ತಿಳ್ಕೊಂಡ್ರೆ ಅದೇನು ನನ್ನ ತಪ್ಪಲ್ಲ. ನಿನ್ ತಪ್ಪಲ್ಲ ಬಿಡು. ಈ ಬಂಗ್ಲೆಯಲ್ಲಿ ಯಾರ್ಯಾರು ಕೂಳು ತಿಂತಾರೋ ಅವರಿಗೆಲ್ಲ ಹಿಂಗೆ ಸೊಕ್ಕು ಬಂದ್ಬಿಡ್ತದೆ. ಆದ್ರೆ ಆ ಸೊಕ್ಕನ್ನ ಹೆಂಗ್ ಇಳಿಸ್ಬೇಕು ಅಂತ ಈ ಚಂದ್ರಿಗೆ ಸಂದ ಗೊತ್ತೈತೆ ಕಣೆ.
ತೊಳೆಯೋದು, ಮನೆ ಒರೆಸೋದು, ಕಸ ಗುಡಿಸೋದು ಇವೆಲ್ಲ ಎದ್ದಿದ್ದೆ ಕಣವ. ಬಾಯ್ಲಿ ಇಲ್ಲಿ ನೋಡು, ನಾನು ನಿಮ್ಮ ಅವ್ವ ಇದ್ದಂಗೆ. ಬಾ. ಮಲ್ಲಿ, ನೀನು ಈ ಮನೆಗೆ ಬಂದಾಗಿಂದ ನಾನು ನೋಡ್ತಾನೆ ಇವ್ನಿ. ಯಾರು ಏನೇ ಹಿಂಸೆ ಕೊಟ್ಟರು ಅದನ್ನೆಲ್ಲ ಸಹಿಸ್ಕೊಂಡು ಬದುಕ್ತಾ ಇದೆಯಾ. ಬರೀ ಅಳೋನೆ ಆಗೋಯ್ತು ನಿನ್ನ ಜೀವನದಾಗೆ. ಯಾರು ಎಷ್ಟೇ ಹಿಂಸೆ ಕೊಟ್ಟರು ಅದನ್ನು ಅನುಭವಿಸ್ಕೊಂಡು ಈ ಮನೆನಾಗೆ ಗಟ್ಟಿಯಾಗಿ ಬದುಕ್ತಿದ್ಯೆ. ಇವತ್ತು ನಿನ್ನ ಮಕ್ಕಳಿಗೆ ನಗ ನೋಡ್ಬಿಟ್ಟು ನನಗೆ ಎಷ್ಟು ಸಂತೋಷ ಆಯಿತು ಗೊತ್ತಾ. ನಿಜವಾಗ್ಲೂ ಬಂದಾಗಿಂದ ಬರೀ ಅಳೋದೇ ಆಗೋಗ್ಬಿಟ್ಟದೆ. ಮಲ್ಲಿ, ಇವರೆಲ್ಲ ದುಡ್ಡಿರೋ ಜನ, ಗಂಟೆಗೊಂದು ಗಳಿಗೆಗೊಂದು ಜ್ಞಾನ ಇರೋರು. ಆದರೆ ನಾನು ನೀನು ಕೂಲಿ ಮಾರ್ಕೊಂಡು ಬದುಕವ್ರಲ್ವಾ. ಅದಕ್ಕೆಯ ನಾವ್ಯಾಕೆ ಜಗಳಾಡ್ಬೇಕು ಹೇಳು. ಬಾ ಬಾ ಬನ್ನಿ. ನಿನ್ನ ಮ್ಯಾಕೆ ನಾನು ಎಷ್ಟೇ ಕೂಗಾಡಿದ್ರು ನೀನು ಈ ಮನೆಯಾಗೆ ಪಡೋ ಪಾಡು ಕಷ್ಟ ನೋಡಿ ನನ್ನ ಮನಸ್ಸೊಳಗೆ ಏಟೊಂದು ಸಂಟ ಅದೇ ಗೊತ್ತಾ ನಿನಗೆ. ಇವತ್ತು ನಿನ್ನ ಮಕ್ಕದಾಗೆ ನಗ ನೋಡ್ಬಿಟ್ಟು ನಂಗೆ ಏಟು ಸಂತೋಷ ಆಯಿತು ಗೊತ್ತಾ. ಅದಕ್ಕೆ ನನ್ನ ಮಗ ನನ್ನ ಕೈಯಾರ ನಾನೇ ಕೇಸರಿ ಬಾತ್ ಮಾಡ್ಕೊಂಡು ಬಂದ್ಬಿಟ್ಟೆ. ತಗೋ ತಿನ್ನು. ಯಾಕೆ ಮಲ್ಲಿ, ಯಾಕಂಗೆ ನೋಡ್ತಿದ್ಯಾ? ನನಗೆ ನೀನು ಬೇರೆ ಅಲ್ಲ, ಜಮನಿ ಬೇರೆ ಅಲ್ಲ. ನೀ ನನ್ನ ಮಗಳಿದ್ದಂಗೆ ಕಣವ, ನಾನು ನಿನ್ನ ನೋವಿದ್ದಂಗೆ. ಚಂದ್ರವ, ನಿನ್ನ ಮಾತು ಕೇಳಿ ನಮ್ಮ ಅವ್ವ ಜ್ಞಾಪಕ ಬಂದ್ಬಿಟ್ಲು. ನಮ್ಮ ಅವ್ವನ ನೋಡಿ ಸಾನೆ ದಿನ ಆಗೋಯ್ತು. ನೀ ನನ್ನ ಮಗಳಿದ್ದಂಗೆ ಅಂತ ಹೇಳಿದ್ಯಲ್ಲ, ಮಗಳ ಅಡುಗೆ ಮಾಡಿ ಅವಂಗೇನಾದ್ರು ತಿನ್ನಿಸ್ಬೇಕಲ್ವಾ. ಅದಕ್ಕೆ ಈ ಕೇಸರಿ ಬಾತ್ನ ನಾನೇ ನಿನಗೆ ತಿನ್ನಿಸ್ತೀನಿ. ಕೊಡು. ಇಲ್ಲ ಕಣವ, ನಾನು ಪ್ರೀತಿಯಿಂದ ಮಾಡ್ಕೊಬಂದೀವ್ನಿ. ಅವ್ವ ತಿನ್ಸಿದ್ರೆ ಮಗಳು ತಿನ್ನಬೇಕು. ನನ್ನ ಮಾತಿಗೆ ಆಗೋಕ್ಕಿಲ್ಲ ಅನ್ಬಾರ್ದು. ಹಂಗೆಲ್ಲ ಆಗೋಕ್ಕಿಲ್ಲ. ನಾನಿನ್ ಜಮನಿ ಥರ ಅಲ್ವಾ, ನಾನು ನಿನಗೆ ತಿನ್ನಿಸ್ಬೇಕು. ಹಂಗಲ್ಲ ಮಲ್ಲಿ. ಇಲ್ಲ ಚಂದ್ರವ, ನೋಡು ನನ್ನ ಮಾತು ಕೇಳೋಕ್ಕಿಲ್ವಾ. ಕೊಡು.